ನೋಡ್ತಿದ್ದೀರಾ? ನಿಮ್ ಕಣ್ಣನ್ನೇ ನೋಡ್ತಾ ಇದ್ದೆ, ನೋಡಿ ಹೇಗಾಗಿದೆ ಅಂತ. ಇದ್ದೇ ಮಾಡ್ದೆ ಕಣ್ಣ ಲೈಫೇ ಇಲ್ಲ. ಮತ್ತೆ ಯಾರಿಗ್ರಿ ಫೋನ್ ಮಾಡ್ತಾ ಇದ್ದೀರಾ? ಯಾರಿಗೆ? ಮಲ್ಲಿಗೆ. ಯಾಕೆ? ಅರೆ ಮಗು ಎದ್ದಿದ್ರೆ? ಅರೆ ಈಗ ತಾನು ಫೋನ್ ಮಾಡಿ ವಿಚಾರಿಸಿದ್ರಲ್ಲ, ಮಲಗಿದ್ಯಲ್ಲ. ಈಗಲ್ಲ, ಆಗ ಕಾಲ್ ಮಾಡಿದ್ದೆ, ಆಗ ಮಗು ಮಲ್ಗಿತ್ತು. ಈಗ ಎದ್ದಿದ್ರೆ ಇರಿ ನಾನು ಕೇಳ್ಬಿಡ್ತೀನಿ. ಯಾಕೆ ನಗ್ತಿದ್ದೀರಾ? ಏನಿಲ್ಲ, ಮಾಡಿ. ಅಕ್ಕಾರೆ, ಮಲ್ಲಿ, ಮಗು ಆರಾಮಾಗಿದೆ, ಇನ್ನ ಎದ್ದಿಲ್ಲ, ಮಲ್ಗೈತೆ. ನೀವೂನು ಆರಾಮಾಗಿ ಬಾಬಾ ಜೊತೆ ಸುತ್ತಾಡ್ಕೊಂಡ್ ಬನ್ನಿ. ನೀವು ಫೋನ್ ಇಡ್ತೀರಾ? ಏನೋ ಮಲಗಿದ್ಯಂತ, ಆರಾಮಾಗಿದ್ಯಂತ. ಯಾಕೇನಾಯ್ತು? ಯಾಕೆ ಗುಡ್ ನೈಟ್. ಕರೆದ್ರೆ ಸಾಕು ಗುಡ್ ನೈಟ್ ಅಂತಾಳಲ್ಲ ಇವಳು. ಮಾಡ್ತೀನಿ. ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ಎಲ್ರು ಅಷ್ಟೊಂದು ಹೇಳ್ತಿದ್ರ, ನೀವು ಬೇರೆ ಪ್ರೀತಿಯಿಂದ ತಂದು ಕೊಟ್ಟಿದ್ದೀರಾ, ನಾನ್ ತಿಂತೀನಿ. ಗುಡ್. ಒಂದು ನಿಮಿಷ ಸ್ಪೂನ್ ಕೊಡ್ತೀನಿ ನೋಡಿ. ಬಟ್ ನಾನ್ ಸ್ವಲ್ಪನೇ ತಿನ್ನೋದು. ಎಷ್ಟು ಬೇಕೋ ಅಷ್ಟು ತಿನ್ನಿ. ನಿಮ್ಗೆ ಇದೆಯಲ್ಲ. Cheers. ಚೆನ್ನಾಗಲ್ಲ? ತುಂಬಾ ಚೆನ್ನಾಗಿದೆ. ಇಷ್ಟು ದಿನ ಆಗೋಗಿತ್ತು. ಸಾಕು. ಒಂದ್ ಸ್ವಲ್ಪ ತಿಂಡಿ, ಏನಾಗಲ್ಲ. ನಾನು ಇದನ್ನ ತಿನ್ನಿ. ನಿಮ್ಗೋಸ್ಕರನೇ ಅಂತ ತಂದಿರೋದು. ಎಂಜಾಯ್. ಮಲ್ಲಿ, ನಾನು ಲಚ್ಚಿ ಮಲಗಿದಾಳಂತ ನೋಡ್ಕೊಂಡ್ ಬರ್ತೀನಿ. ಹಾಯ್, ಈ ರೂಮಲ್ಲಿ ತಣ್ಣಗೆ ಮಲಗಿದ್ಯಲ್ಲ. ನೀನೊಬ್ಬನೇ ಈ ಥರ ಮಲಗಿದ್ರೆ ಪಾಪ ಅಲ್ಲಿ ನಿನ್ನ ಸಿಸ್ಟರ್ಗೆ ಬೇಜಾರಾಗಲ್ವಾ? ನಿನ್ನ ಸಿಸ್ಟರ್ ಎಲ್ಲಿದ್ದಾಳೋ ನಿನ್ನನ್ನು ಅಲ್ಲಿಗೆ ಕಳಿಸ್ತೇನೆ.
ಹೆಂಗೂ ಮೂರ್ಛೆ ತಪ್ಪಿಸೋಗಿದ್ದಾನೆ. ಅವ್ನು ಹಾಳಾಗೋಗ್ಲಿ. ನಿನಗೇನೂ ಆಗಿಲ್ಲ ತಾನೆ? ಇಲ್ಲ. ಸದ್ಯ ದೇವ್ರ ದಯೆ, ಯಾರಿಗೂ ಏನೂ ಆಗಿಲ್ವಲ್ಲ, ಇಷ್ಟರಲ್ಲೇ ಮುಗೀತು. ಅಲ್ಲ ಅತ್ತೆ, ಯಾರೋ ಒಬ್ಬ ಮನೆ ಒಳಗೆ ಹೇಗ್ ಬರಕ್ಕಾಗತ್ತೆ ಅತ್ತೆ? ಮನೆ ಸುತ್ತಮುತ್ತ ಎಲ್ಲ ಕರೆಂಟ್ ಬೇಲಿ ಹಾಕ್ಸ್ಬೇಕು. ಕರೆಕ್ಟ್ ಅಮ್ಮ, ಹಾಗೆ ಮಾಡಬೇಕು. ಆವಾಗಲೇ ಇಂಥದ್ದೆಲ್ಲ ಅವಾಯ್ಡ್ ಆಗೋದು. ನಾನು ಗೌತಮ್ ಹತ್ರ ಮಾತಾಡಿ ಫುಲ್ ಕಾಂಪೌಂಡ್ ಎಲೆಕ್ಟ್ರಿಕಲ್ ಫೆನ್ಸ್ ಹಾಕಿಸ್ಬಿಡ್ತೀನಿ. ನೋಡಿ, ಇಲ್ಲೇನು ನಡೀತೋ ಆ ವಿಷಯನ ಗೌತಮ್ ಹತ್ರ ಭೂಮಿಕಾ ಹತ್ರ ಹೇಳಕ್ ಹೋಗ್ಬೇಡಿ. ಹೆಂಗಾಗ್ತದೆ ಅತ್ತೆ? ಇಂಥ ವಿಷಯನ ಅವ್ರಿಗೆ ಹೇಳ್ತಿರಕ್ಕಾಗ್ತದ? ಅದು ಮಲ್ಲಿ, ಈ ವಿಷಯ ಗೌತಮ್ ಮತ್ತೆ ಭೂಮಿಕಾ ಗೊತ್ತಾದ್ರೆ ಅವರಿಬ್ರು ತುಂಬಾ ಟೆನ್ಷನ್ ಆಗ್ಬಿಡ್ತಾರೆ. ಆಮೇಲೆ ಅವ್ರನ್ನ ಸಮಾಧಾನ ಮಾಡೋದು ತುಂಬಾ ಕಷ್ಟ ಆಗ್ಬಿಡತ್ತೆ. ಅದಕ್ಕೆ ಹೇಳ್ಬೇಡ ಅಂತ ನಾನು ಹೇಳಿದ್ದು. ಸರಿಯಮ್ಮ, ಹೇಳಲ್ಲ ಬಿಡಿ.